ಕವರ್ಸ್ ಭಾಗದಲ್ಲಿ ಸುರಕ್ಷಿತ ಗ್ಯಾಪ್ ಶಾಟ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಎರಡು ಓಟದ ಸೇರ್ಪಡೆ ಆರಂಭಿಕ ಎಸೆತದಲ್ಲಿ ಖಾತೆ ಆರಂಭತೆಯನ್ನು ಕಂಡುಕೊಳ್ತಾ ಇದೆ. 2 ವಿತೌಟ್ ಲಾಸ್ ಟೀಮ್ ಪವನ್. ಲೋವರ್ ಫುಲ್ ಟಾಸ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಇದರ ಮತ್ತೆ ನೋ ಮ್ಯಾನ್ ಲ್ಯಾಂಡ್ ಆಗ್ತಾ ಇದೆ. ಮತ್ತೆ ಹವಳಿ ಓಟದ ಸೇರ್ಪಡೆ. ಪ್ರಸ್ತುತ ಫಸ್ಟ್ ಕ್ವಾರ್ಟರ್ ಫೈನಲ್ ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಗೋಸ್ ಟು ವೆಂಕಿ ಫ್ರಮ್ ಟೀಮ್ ಎಕ್ಸ್ಟಾಸಿ. Man of the match is Venki. ವೈಡ್ ಬಾಲ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಎಕ್ಸ್ಟ್ರಾಸ್ ಓಟದ ಸೇರ್ಪಡೆ. ಆರಂಭಿಕ ಎರಡು ಎಸೆತದಲ್ಲಿ ಹವಳಿ ಓಟವನ್ನು ದಾಖಲಿಸಿರ್ತಕ್ಕಂಥ ಜಾನ್ ಇವಾಗ ಪ್ರಜು ಗೌಡ ವೈಡ್ ಬಾಲ್ ರೂಪದಲ್ಲಿ ಎಕ್ಸ್ಟ್ರಾಸ್ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಈ ತರ ಮತ್ತೆ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನವನ್ನು ಕಂಡುಕೊಂಡ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. We have a special guest Parvila madam with us to give the man of the match award. ಮತ್ತೆ ಪ್ರಜು Man of the match. Yeah. Venki. Venki, please come and collect your man of the match. ಪ್ರಜು ಎಸೆದ ಚೆಂಡು ಪರ್ಫೆಕ್ಟ್ ಸ್ವೀಪ್ ಶಾಟ್ ಮಾಡಿ ಜಾನ್ ದಾಡಿನ ಮುಖಾಂತರವಾಗಿ please come. ಮ್ಯಾಕ್ಸಿಮಮ್ ಸಿಕ್ಸರ್ 6 ಓಟಗಳ ಸೇರ್ಪಡೆ. ಟೀಮ್ ಪವನ್ ತರ ಒಟ್ಟು ಮೊತ್ತ 11. 11 Congratulations Venki for the man of the match. First over in progress. All the best for the next match. ಕ್ಯಾಚ್ ಅವಕಾಶಗಳಿತ್ತು. ಕವರ್ಸ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಎಡವಿಕೆಯನ್ನು ಕಂಡುಕೊಳ್ತಾ ಇದೆ. ಮಧು ಕ್ಷೇತ್ರ ರಕ್ಷಣೆ ಎಡವಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಕ್ಯಾಚ್ ಡ್ರಾಪ್ ಮುಖಾಂತರವಾಗಿ ತಡ ಒಟ್ಟು ಮೊತ್ತ 12ಕ್ಕೆ ತಲುಪ್ತಾ ಇದೆ. ಇಲ್ಲಿ ಜಾನಿಗೆ ಜೀವದಾನ ಲಭಿಸ್ತಾ ಇದೆ. ಇವಾಗ ನವೀನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ನವೀನ್ ನದಿಪುರ ಡಾಟ್ ಬಾಲ್ ಮುಖಾಂತರವಾಗಿ ಆರಂಭಿಕ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 1 ಸ್ಕೋರ್ ಮೂವ್ಸ್ ಆನ್ 12 ವಿತೌಟ್ ಲಾಸ್. 12ಕ್ಕೆ ವಿತೌಟ್ ಲಾಸ್ ಟೀಮ್ ಪವನ್. ಪ್ರಸ್ತುತ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ಸಂತೋಷ್ ಮಾಸ್ಟರ್ ಅವರ ಮುದ್ದಾಳತ್ವದಲ್ಲಿ ಸಾಗ್ತಾ ಇರ್ತಕ್ಕಂಥ ಯಶಸ್ವಿ ದಾಖಲೆ ಪಂದ್ಯಕೂಟ KCCL ಸೀಸನ್ 1. We have Mrityunjaya sir, KCCL welcomes Mrityunjaya sir, MJ Honor. Welcome sir. And we also have Rohan Desai, the music director. We welcome you also sir. ಶರತ್ ಎಸ್ಗಾರ್ ಕೆ ಭಾಗದಲ್ಲಿ ಎರಡನೇ ಓವರ್ಗಾಗಿ ಆರಂಭಿಕ ಪವರ್ ಪ್ಲೇ ಹಂತದಲ್ಲಿ 12 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಸ್ಗಾರರು ಇವಾಗ ಎರಡನೇ ಓವರ್ಗಾಗಿ ಶರತ್ ಅವರನ್ನು ಬಳಸ್ತಾ ಇದೆ ಬ್ಲೂ ಬಾಯ್ಸ್. ಬೀಸುವಂತ ಪ್ರಯತ್ನವನ್ನು ಕಂಡುಕೊಂಡ್ರು. ದಾಟು ಬಿಟ್ಟು ಪ್ಯಾಡ್ಗೆ ಬಡಿತಾ ಇದೆ. ಡಾಟ್ ಬಾಲಿನ ಸೇರ್ಪಡೆ. ದಯವಿಟ್ಟು ಪ್ಲೀಸ್ ಟೇಕ್ ಯುವರ್ ಸೀಟ್ ಸರ್. ಇಲ್ಲಿ ಕೂತ್ಕೊಳ್ಳಿ. ಕ್ಯಾಟ್ ಮಾಸ್ಟರ್ ಅವರ ಮುದ್ದಾಳತ್ವದಲ್ಲಿ ಆಡ್ತಾ ಇರ್ತಕ್ಕಂಥ ತಂಡ ಬ್ಲೂ ಬಾಯ್ಸ್ ಪ್ರಸ್ತುತ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. ಸುಂದರ ಎಸೆತ ಸ್ಲೋವರ್ ಚೆಂಡು ಒಳ ತಿರುವನ್ನ ತಿರುಗಿಸಬಲ್ಲಂತ ಎಸೆತ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಡಾಟ್ ಬಾಲ್ ಮುಖಾಂತರವಾಗಿ 2 ಚೆಂಡುಗಳು ಎರಡನೇ ಓವರ್ ಚಾಲ್ತಿಯಲ್ಲಿ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. KCCL welcomes Mrityunjaya sir to our match. ಎರಡನೇ ಓವರ್ ಚಾಲ್ತಿಯ ಮೂರನೇ ಚೆಂಡು ಸ್ಟ್ರೈಕ್ ರೊಟೇಷನ್ ಆಗ್ತಾ ಇದೆ. ಒಂದು ಓಟದ ಸೇರ್ಪಡೆ. ತಳ ಒಟ್ಟು ಮೊತ್ತ 13ಕ್ಕೆ ತಲುಪ್ತಾ ಇದೆ. ಆರಂಭಿಕ ಓವರ್ ಚಾಲ್ತಿಯಲ್ಲಿ ಒಂದಷ್ಟು ಓಟಗಳಿಗೆ ಅವಕಾಶ ಮಾಡಿಕೊಟ್ರು ಕೂಡ ಇವಾಗ ಶರತ್ ಮುಖಾಂತರವಾಗಿ ಒಂದಷ್ಟು ಡಾಟ್ ಬಾಲ್ಗಳ ಅಂಕಿಅಂಶಗಳ ಪಟ್ಟಿಯನ್ನು ತಲುಪ್ತಾ ಇದೆ. ಎರಡನೇ ಓವರ್ ಚಾಲ್ತಿಯ ಕೊನೆಯ 3 ಎಸೆತಗಳು ಬಾಕಿ ಉಳಿತಾ ಇದೆ. ಮತ್ತೆ ಶರತ್ ನವೀನ್ ಗೆಸಿರ್ತಕ್ಕಂಥ ಚೆಂಡು ಮತ್ತೆ ಡಾಟ್ ಬಾಲಿನ ಸೇರ್ಪಡೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಲಾಸ್ಟ್ 2 ಬಾಲ್ ರಿಮೈನಿಂಗ್. Last 2 ball. John is in non-strike.
13 without loss. Team Pawan. ಏತನ್ಮದೆ ಕ್ಲೀನ್ ಬೌಲ್ಡ್. ಫಾಸ್ಟ್ ವಿಕೆಟ್ ಗೋಸ್ ಡೌನ್. ಆರಂಭಿಕ ಯಶಸ್ಸು ಲಭಿಸ್ತಾ ಇದೆ. 13-1 ಟೀಮ್ ಪವನ್. KCCL welcomes MJ Mrityunjaya sir. ಹೊಸ ಬ್ಯಾಟ್ಸ್ಮನ್ ಪಾಪಿ ಗಿರೀಶ್. And also Rohan Desai ಟೀಮ್ sir. ಪವನ್ music ತಂಡದ director. ಮಧ್ಯಮ ಕ್ರಮಾಂಕದ ನಂಬುಗೆ ಆಟಗಾರ. ಯಾವುದೇ ಕ್ಷಣದಲ್ಲೂ ಕೂಡ ಬಿರುಸಿನ ಸಿಕ್ಸರ್ ಬೌಂಡರೀಸ್ ಅನ್ನು ದಾಖಲಿಸಬಲ್ಲಂತ ಪಾಪಿಂಗ್ ಗಿರೀಶ್ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಔಟ್ ಸೈಡ್ ಆಫ್ ಸ್ಟಿಕ್ ಬಿದ್ದಿರ್ತಕ್ಕಂಥ ಚೆಂಡು ಮಿಡ್ ಆಫ್ ವಿಭಾಗದಲ್ಲಿ ಪಾಪಿ ಗಿರೀಶ್ ಒಂದು ಓಟವನ್ನು ದಾಖಲಿಸಿದ್ರು. ಯಶಸ್ವಿ ಅವರು ಮುಕ್ತವನ್ನು ಪಡ್ಕೊಳ್ತಾ ಇದೆ. ಕೇವಲ 2 ಓಟಗಳು ಮಾತ್ರ ಅವರು ಚಾಲ್ತಿಯಲ್ಲಿ ದಾಖಲಿಸಿದ್ರು. 14-1 ಟೀಮ್ ಪವನ್. 14 loss of 1. ವಿ ಮುರಳಿ ಮಾಸ್ಟರ್ ಮತ್ತು ಸಂತೋಷ್ ಮಾಸ್ಟರ್ ಅವರ ಮುಂದಾಳತ್ವದಲ್ಲಿ ಸಾಗ್ತಾ ಇರ್ತಕ್ಕಂಥ ಯಶಸ್ವಿ ದಾಖಲೆ ಪಂದ್ಯಕೂಟ. ಕರ್ನಾಟಕ ಕೊರಿಯೋಗ್ರಾಫರ್ಸ್ ಕ್ರಿಕೆಟ್ ಲೀಗ್ ಸೀಸನ್ 1 ಶುಕ್ರವಾರದ ಶುಭ ಮುಂಜಾನೆ ಹೊತ್ತಿಗೆ ಶುಭಾರಂಭವನ್ನು ಪಡ್ಕೊಂಡಿರ್ತಕ್ಕಂಥ ಪಂದ್ಯಕೂಟ ನೆನೆ ಮುಂದುವರಿಕೆಯನ್ನು ಕಂಡುಕೊಂಡಿತ್ತು. ಇವತ್ತು ಪ್ರಸ್ತುತ ಅಂತಿಮ ದಿನ. ಸೂಪರ್ ಸಾಟರ್ಡೆ ಫೈನಲ್ ದಿನದ ಪಂದ್ಯಾಟಗಳು ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈ ಪಂದ್ಯದ ನೇರ ಪ್ರಸಾರವನ್ನು ಆನಂದ್ ಸ್ಪೋರ್ಟ್ಸ್ ಇಂಡಿಯಾ ಯೂಟ್ಯೂಬ್ ಮುಖಾಂತರವಾಗಿ ನೇರ ಪ್ರಸಾರವನ್ನು ಮಾಡ್ತಾ ಇದೆ. KCCL Karnataka Choreographer Cricket League organized by Murli Master and Santa Master and season 1. ಗಗನ್ ಎಸ್ಗಾರ್ ಕೆ ಭಾಗದಲ್ಲಿ ಲೋವರ್ ಫುಲ್ ಟಾಸ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಡೀಪ್ ಮಿಡ್ ವಿಕೆಟ್ ವಿಭಾಗದ ಸಿ ಬಾ ರೇಖೆ ಹೊರಭಾಗವನ್ನು ಕಟ್ಕೊಳ್ತಾ ಇದೆ. ಸಿಕ್ಸರ್ ರೋಟದ ಸೇರ್ಪಡೆ. Beautiful shot for 6. I'm so happy if you come tomorrow. I'm too bad. ಎರಡನೇ ದಶಕದ ಸಾಧನೆಯನ್ನು ಮಾಡ್ತಾ ಇದೆ ಟೀಮ್ ಪವನ್. 20 loss of 1. 20-1. ಗಗನ್ ಎಸಿರ್ತಕ್ಕಂಥ ಚೆಂಡು ವೈಡ್ ಬಾಲ್ ಎನ್ನುವಂತ ಸೂಚನೆಗಳು ಬರ್ತಾ ಇದೆ. ಎಕ್ಸ್ಟ್ರಾಸ್ ರೂಪದಲ್ಲಿ ಮತ್ತೆ ಒಂದು ಓಟ ಅಂಕಿಅಂಶಗಳ ಪಟ್ಟಿಯನ್ನು ತಲುಪ್ತಾ ಇದೆ. ಒಟ್ಟು ಮೊತ್ತ 21. 21 loss of 1. White call. ಪ್ರೆಷಸ್ ಈ ಸುತ್ತಿನ ಪಂದ್ಯಾಟಗಳು ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ. ಇದರ ಮತ್ತೆ ಸ್ವೀಪ್ ಮಾಡುವಂತ ಪ್ರಯತ್ನ. ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಪಾಪಿ ಗಿರೀಶ್ ವಿಕೆಟ್ ಪತನ. ಬಿರುಸಿನ ಸಿಕ್ಸರ್ ದಾಖಲಿಸಿರ್ತಕ್ಕಂಥ ಆಟಗಾರ ಇವಾಗ ಗಗನ್ ವಿಕೆಟ್ ಅನ್ನು ಒಪ್ಪಿಸಿದ್ರು. 21 loss of 2. ಪವನ್ 21-2. ಕೈ ತುಂಬಾ ಕ್ಯಾಶ್ ಮೈ ತುಂಬಾ ಜೋಶ್ ಲೈಫ್ ಎಲ್ಲ ಖುಷು ದಿನವೂ ಮಜಾ ಮಜಾ ಇದೆ. ಹೊಸ ಬ್ಯಾಟ್ಸ್ಮನ್ ಟೀಮ್ ಪವನ್ ತಂಡದ ದೈವಿಕ್ ನಾಯಕ್. ಟೀಮ್ ಪವನ್ ತಂಡದ ಆಪತ್ಕಾಲದ ಬಂಟ. ಮಧ್ಯಮ ಕ್ರಮಾಂಕದಲ್ಲಿ ಬಿರುಸಿನ ಆಟವನ್ನು ಆಡಬಲ್ಲಂತ ಮತ್ತೋರ್ವ ಡೇಂಜರಸ್ ಅಪಾಯಕಾರಿ ಆಟಗಾರ ಲೆಫ್ಟಿ ದೈವಿಕ್ ನಾಯಕ್ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಡ್ತಾ ಇದ್ದಾರೆ. 21-2 ಟೀಮ್ ಪವನ್. ಗಗನ್ ಮತ್ತೆ ಮೂರನೇ ಬಾರಿ 3ನೇ ಓವರ್ ಚಾಲ್ತಿಯಲ್ಲಿ. ಸುಂದರತೆ ಸೇತ ದೈವಿಕ್ ಒಂದು ಓಟವನ್ನು ದಾಖಲಿಸಿದ್ರು. ತಡ ಒಟ್ಟು ಮೊತ್ತ 22ಕ್ಕೆ ತಲುಪ್ತಾ ಇದೆ. ಅಲ್ಲಿ ಫಿನಿಕ್ಸ್ ತಂಡದ ಕ್ಯಾಪ್ಟನ್ ಮತ್ತು RDC ತಂಡದ ಕ್ಯಾಪ್ಟನ್ ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕು. ಪುರಿ ಮಾಸ್ಟರ್ ಮತ್ತು ರುದ್ರಾ ಮಾಸ್ಟರ್ ಟಾಸ್ ಕಾರ್ಯಕ್ರಮಕ್ಕೆ ಆಗಮಿಸಿ ಎಂಬುದಾಗಿ ತಿಳಿಸ್ತಾ ಇದ್ದೇವೆ.
ತೀರಾ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಹೈ ಲಿಫ್ಟೆಡ್ ಶಾಟ್ ಬಾರಿ Beautifully taken. ಪ್ರವೀಣ್ ಕ್ಯಾಚ್ ಅನ್ನು ದಾಖಲಿಸಿದ್ರು. ಸ್ಕೋರ್ ಲೆಗ್ ಭಾಗದಲ್ಲಿ ಶಾರ್ಟ್ ವಿಕೆಟ್ ಪತನ 22ಕ್ಕೆ 3. Next team, Rudra Master and Phoenix team. Toss ready agi. Thank you. 22 ಓಟವನ್ನು ದಾಖಲಿಸಿರ್ತಕ್ಕಂಥ ಟೀಮ್ ಪವನ್ ಆರಂಭಿಕ ಹಂತದಲ್ಲಿ ಆಗಮಿಸಿರ್ತಕ್ಕಂಥ ಆಟಗಾರ ಜಾನ್ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. 22ಕ್ಕೆ 3. ಹೊಸ ಬ್ಯಾಟ್ಸ್ಮನ್ ಇವಾಗ ಮುಬಾರಕ್ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. 22 ಲಾಸ್ ಆಫ್ 3 ಟೀಮ್ ಪವನ್. ಐದರ ಬಾರಿ ಎಸೆದಿರ್ತಕ್ಕಂಥ ಚೆಂಡು ನಂಬಲು ಅಸಾಧ್ಯ ರೀತಿಯ ಎಸೆತ. ಮುಬಾರಕ್ ಕೊಂಡಿ ಕಳಿಸ್ತಾ ಇದೆ. ಕ್ಲೀನ್ ಬೌಲ್ ರೂಪದಲ್ಲಿ ಮುಬಾರಕ್ ವಿಕೆಟ್ ಪತನ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಟೀಮ್ ಪವನ್. 22ಕ್ಕೆ 4. 22 ಲಾಸ್ ಆಫ್ 4. Cat Master celebrate ಮಾಡಿ Cat Master dance ಬರ್ಲಿ. Very good. ರಾತ್ರಿ ಹೊತ್ತು ಲೇಟ್ ಆಗೋಯ್ತು. ಬೇದಿ ದೀಪ ಆಫ್ ಆಗೋಯ್ತು. ಮಾರಮ್ಮಂಗೂ ಬೋರಾಗೋಯ್ತು. ನೋಡುವರ್ಗೂ ನೋಡಿ ಒಬ್ಳು ತಾಯಿ ಮಗುವ ಹೆತ್ತೆ ಬಿಟ್ಲು. ಹುಟ್ಟಿಗೊಂದು ರೀಸನ್ ಇಲ್ಲ. ಹ್ಯಾಟ್ರಿಕ್ ಎಸೆತ ಇವಾಗ ಗಗನ್ ಎಸಿಬೇಕಾಗಿದೆ. ಹೊಸ ಬ್ಯಾಟ್ಸ್ಮನ್ ಶಿವು ಹ್ಯಾಟ್ರಿಕ್ ಎಸೆತ ಇಲ್ಲಿ ಗಗನ್ ದಾಖಲಿಸಬೇಕಾಗಿದೆ. ಶಿವು ಹೊಸ ಆಟಗಾರ ಇವಾಗ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. ಈ ತರಬದೆ ಮತ್ತೆ ಡಾಟ್ ಬಾಲಿನ ಸೇರ್ಪಡೆ ಓವರ್ ಮುಕ್ತವನ್ನ ಪಡ್ಕೊಳ್ತಾ ಇದೆ. 8 ಓಟವನ್ನ ಬಿಟ್ಟುಕೊಟ್ಟು ಪ್ರಮುಖ 3 ವಿಕೆಟ್ಸ್ ಅನ್ನು 3ನೇ ಓವರ್ ಚಾಲ್ತಿಯಲ್ಲಿ ಟೀಮ್ ಪವನ್ ವಿರುದ್ಧವಾಗಿ ಗಗನ್ ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. ಎಂಡ್ ಆಫ್ ಓವರ್ ನಂಬರ್ 3. ಸ್ಕೋರ್ ಮೂವ್ಸ್ ಆನ್ 22. 22ಕ್ಕೆ 4. 22 for 4. ದೈವಿಕ್ ಮತ್ತು ಶಿವು ಇಲ್ಲಿ ಪ್ರಸ್ತುತ ಜೊತೆ ಆಟವನ್ನು ಆಡ್ತಾ ಇರ್ತಕ್ಕಂಥ ಆಟಗಾರರು. ಅಂತಿಮ 6 ಎಸೆತಗಳಲ್ಲಿ ಅದೆಷ್ಟು ಓಟವನ್ನು ದಾಖಲಿಸಿ ಎದುರಾಳಿ ತಂಡಕ್ಕೆ ಟಾರ್ಗೆಟ್ ಸಂಖ್ಯೆ ನೀಡ್ತಾರೆ ಅಂತ ನೋಡಬೇಕಾಗಿದೆ. 22 ಲಾಸ್ ಆಫ್ 4. ಲಾಸ್ಟ್ 6 ಬಾಲ್ ರಿಮೈನಿಂಗ್. ಇವಾಗ ದೈವಿಕ್ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. ಮಧು ಕುಟ್ಟಿ ಎಸ್ಗಾರ್ಕೆ ಭಾಗದಲ್ಲಿ ಅಂತಿಮ ಓವರಿಗಾಗಿ. ಲಾಸ್ಟ್ ಓವರ್ ಇನ್ ಪ್ರೋಗ್ರೆಸ್. ಟೀಮ್ ಪವರ್ 22 ಲಾಸ್ ಆಫ್ 4. ತೀರಾ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಸೀಮಿತ ಪ್ರವೇಶವನ್ನು ಕಂಡುಕೊಳ್ತಾ ಇದೆ. ಕೇವಲ 2 ಓಟದ ಸೇರ್ಪಡೆ. 24 ತರದ ಒಟ್ಟು ಮೊತ್ತ. ಲಾಸ್ಟ್ 5 ಬಾಲ್ ರಿಮೈನಿಂಗ್. ಆರಂಭಿಕ ಸೆಷನ್ ಮುಕ್ತಾಯದ ಕೊನೆಯ 5 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. 24 ತರದ ಒಟ್ಟು ಮೊತ್ತ. ಈ ನಡುವೆ ವೈಡ್ ಬಾಲ್ ಎಕ್ಸ್ಟ್ರಾ ಸೋಟದ ಸೇರ್ಪಡೆ. ಕಾಲು ಶತಕದ ಸಾಧನೆಯನ್ನು ಮಾಡ್ತಾ ಇದೆ ಟೀಮ್ ಪವನ್. 25 ತರದ ಒಟ್ಟು ಮೊತ್ತ. 25 ಲಾಸ್ ಆಫ್ 4.
ಸ್ಟಿಲ್ ಲಾಸ್ಟ್ 5 ಬಾಲ್ ರಿಮೈನಿಂಗ್. ಮತ್ತೆ ಮಧು ಎರಡನೇ ಚೆಂಡಿಗಾಗಿ ಸ್ಟ್ರೈಕರ್ ವಿಭಾಗದಲ್ಲಿ ಲೆಫ್ಟಿ ದೈವಿಕ್ ನಾಯಕ್. ದೈವಿಕ್ ಎಸೆದ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಮಧು ಕುಟ್ಟಿ. ಡಾಟ್ ಬಾಲ್ ಅಂಕಿಅಂಶದ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಕೊನೆಯ 4 ಎಸೆಗಳು ಆರಂಭಿಕ ಸೆಷನ್ ಅಲ್ಲಿ ಬಾಕಿ ಉಳಿತಾ ಇದೆ. ಗುಡ್ ಬಾಲ್ ಅಂಡ್ ಡಾಟ್ ಬಾಲ್. ಮತ್ತೆ ಮೂರನೇ ಬಾರಿ ಮಧು ಟು ದೈವಿಕ್. ತೀರಾ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ, ಕೇವಲ ಒಂಟಿ ಓಟಗಳು ಮಾತ್ರ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಇಪ್ಪತ್ತಾರು ತಂಡದ ಒಟ್ಟು ಮೊತ್ತ. ಆರಂಭಿಕ ಹಂತದಲ್ಲಿ ಒಂದಷ್ಟು ಬೌಂಡ್ರಿಗಳಿಗೆ ಅವಕಾಶ ಮಾಡಿಕೊಟ್ರು ಕೂಡ ಇಮಿಡಿಯೇಟ್ ಆಗಿ ವಿಕೆಟ್ಸ್ ಅನ್ನು ಕಬಳಿಸಿ ಇವಾಗ ಪಂದ್ಯಾಟದ ಹಿಡಿತವನ್ನು ಸಾಧಿಸ್ತಾ ಇರ್ತಕ್ಕಂಥ ತಂಡ ಟೀಮ್ ಪವನ್. 26ಕ್ಕೆ 4. ಕೊನೆಯ 3 ಎಸೆತಗಳು ಬಾಕಿ ಉಳಿತಾ ಇದೆ. ನಾಲ್ಕನೇ ಬಾರಿಗೆ ಎಸೆದ ಚೆಂಡು ಮತ್ತೆ ವೈಡ್ ಬಾಲ್ ಎನ್ನುವಂತ ಸೂಚನೆ. ಅಂತಿಮ ಓವರ್ ಚಾಲ್ತಿಯಲ್ಲಿ ಎರಡನೇ ವೈಡ್ ಬಾಲ್ ಅನ್ನ ಇಲ್ಲಿ ಮಧು ಎಸಿತಾ ಇದ್ದಾರೆ. ತಡ ಒಟ್ಟು ಮೊತ್ತ 27ಕ್ಕೆ ತಲುಪ್ತಾ ಇದೆ. ತೀರಾ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಲೆಗ್ ಬೈಸ್ ಎನ್ನುವಂತ ಸೂಚನೆ. ಡಾಟ್ ಬಾಲ್. ಲಾಸ್ಟ್ 2 ಬಾಲ್ ರಿಮೈನಿಂಗ್. ಮಧು ಕುಟ್ಟಿ 4 ಎಸೆಗಳಲ್ಲಿ 5 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಕೊನೆಯ 2 ಎಸೆಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. 27ಕ್ಕೆ 4. ಕೊನೆ 2 ಎಸೆಗಳು ಬಾಕಿ ಉಳಿತಾ ಇದೆ. ಶಿವು ಗೆಸದ ಚೆಂಡು ಸುರಕ್ಷಿತ ಗ್ಯಾಪ್ ಶಾಟ್ ಬಾರಿ ಡೀಪ್ ಕಾರ್ಸ್ ಭಾಗದಲ್ಲಿ ಚೆಂಡು ಸೀಮಾರೇಖೆಯನ್ನು ಕಂಡುಕೊಳ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ಕೊನೆಯ ಓವರ್ ಚಾಲ್ತಿ 5ನೇ ಚೆಂಡಿನಲ್ಲಿ ಮಧು 4 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಶಿವು ಸುರಕ್ಷಿತ ಗ್ಯಾಪ್ ಶಾಟ್ ಡೀಪ್ ಕಾರ್ಸ್ ಭಾಗದಲ್ಲಿ 4 ಓಟ ದಾಖಲಿಸುವ ಮುಖಾಂತರವಾಗಿ ತಡ ಒಟ್ಟು ಮೊತ್ತ 31ಕ್ಕೆ ತಲುಪ್ತಾ ಇದೆ. ಆರಂಭಿಕ ಸೆಷನ್ ಮುಕ್ತಾಯದ ಕೊನೆಯ ಚೆಂಡು ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಪುಲ್ ಮಾಡುವಂತ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ಇದರ ನಡುವೆ ಸೀಮಿತ ಪ್ರದೇಶವನ್ನು ಕಂಡುಕೊಳ್ತಾ ಇದೆ. 2 ಓಟದ ಸೇರ್ಪಡೆ. ಆರಂಭಿಕ ಸೆಷನ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 4 ಓವರ್ಗಳ ಮುಕ್ತಾಯದ ಬಳಿಕ ಟೀಮ್ ಪವನ್ ತಡ ಒಟ್ಟು ಮೊತ್ತ 33. ಜಯಕ್ಕಾಗಿ 24 ಎಸೆತಗಳಲ್ಲಿ 34 ಓಟಗಳು ಬರಬೇಕಾಗಿದೆ. ಓವರ್ ಟು ಯು ಡಿಜೆ ಪ್ರಿಯಾಂಕಾ ಮೇಡಮ್. ಅವನು ಮೈಕಲ್ ಜಾಕ್ಸನ್, ನಾ ಸೈಕಲ್ ಓಡ್ಸೋನು. ಅವನು ಇಂಟರ್ನ್ಯಾಷನಲ್, ನಾ ಕರ್ರಾಬ್ ಲೋಕಲ್ಲು. ಕತ್ತಲ್ಲಿ ನೋಡಬ್ಯಾಡಿ ದಯವಿಟ್ಟು ನನ್ನನ್ನು, ನಾನಂತೂ ಹಗಲತ್ತಲ್ಲಿ ಮಾತ್ರನೇ ಕಾಣಿಸೋನು. ಒರಿಜಿನಲ್ ಕಪ್ಪು ಕರಿಯ ನಾನೊಬ್ಬನೇ ಅಲ್ಮೇನು, ಹಂಗಾಗಿ ಕರುನಾಡಿಗೆ ನಾನೊಬ್ಬನೇ ಜಾಕ್ಸನ್ನು. ರುದ್ರ ಮಾಸ್ಟರ್ won the toss. ಏನು ಸೆಲೆಕ್ಟ್ ಮಾಡಿದ್ದೀರಾ ಮಾಸ್ಟರ್? ನಾವು ಬ್ಯಾಟಿಂಗ್ ಆಡ್ತೀವಿ ಫಸ್ಟ್. All the best master. Rudra master is elected to bat. All the best players. Remember this is semi-final. 4 overs. 4 overs. Puneet sir, all the best. ಸರ್ ಅಲ್ಲಿ ಟೀಮ್ ಪವನ್ ನೋಡಿ, ಅಲ್ಲಿ ಇಮಿಡಿಯೇಟ್ ಆಗಿ ಕ್ಷೇತ್ರ ರಕ್ಷಣೆ ಸಿದ್ಧತೆಯನ್ನು ಕಂಡುಕೊಳ್ಳಿ. ಅಲ್ಲಿ ದಿನದ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದ ಟಾಸ್ ಪ್ರಕ್ರಿಯೆ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಟಾಸ್ ಅನ್ನು ಜಯಿಸ್ತಾ ಇದೆ RDC ರುದ್ರ ಡ್ಯಾನ್ಸ್ ಕಂಪನಿ. ರುದ್ರ ಮಾಸ್ಟರ್ ಅವರ ಮುದ್ದಾಳತ್ವದ ನಾಯಕತ್ವದ ತಂಡ RDC ಟಾಸ್ ಅನ್ನು ಜಯಿಸಿ ಬ್ಯಾಟಿಂಗ್ ಅನ್ನು ಆಯ್ದುಕೊಳ್ತಾ ಇದೆ. ಸರ್ ಟೀಮ್ ಪವನ್
KCCL, Karnataka Choreographer Cricket League, organized by Murli Master and Santa Master, epic. And we have DJ Priyanka Madam. ಸರ್ ಓಪನರ್ಸ್ ಬನ್ನಿ, ಬ್ಲೂ ಬಾಯ್ಸ್ ಓಪನರ್ಸ್. ಎಸ್, ಬ್ಲೂ ಬಾಯ್ಸ್ ಆರಂಭಿಕ ಸರದಿ ಆಟಗಾರರಾಗಿ ಪ್ರಜು ಮತ್ತು ಶರತ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. 24 ಎಸೆತ ಜಯಕ್ಕಾಗಿ 34 ಓಟಗಳು ಬರಬೇಕಾಗಿದೆ. ಈ ಪಂದ್ಯದಲ್ಲಿ ಜಯಿಸುವಂತ ತಂಡ ಎರಡನೇ ತಂಡವಾಗಿ ಸೆಮಿಫೈನಲ್ ಟಿಕೆಟ್ಸ್ ಅನ್ನು ಪಡ್ಕೊಳ್ಳುತ್ತೆ. ಅಲ್ಲಿ ದಿನದ 3ನೇ ಪಂದ್ಯಾಟವನ್ನು ಆಡುತ್ತೆ. ಕ್ವಾರ್ಟರ್ ಫೈನಲ್ ಹಂತದಲ್ಲಿ RDC ವರ್ಸಸ್ ಟೀಮ್ ಫಿನಿಕ್ಸ್. ಇದಾಗಲೇ ಟಾಸ್ ಪ್ರಕ್ರಿಯೆ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಟಾಸ್ ಅನ್ನು ಜಯಿಸಿರ್ತಕ್ಕಂಥ RDC ಬ್ಯಾಟ್ ಫಸ್ಟ್ ಎನ್ನುವಂತ ನಿರ್ಣಯವನ್ನು ತೆಗೆದುಕೊಳ್ತಾ ಇದೆ. ಅಲ್ಲಿ ಟೀಮ್ ಫಿನಿಕ್ಸ್ ಎಲ್ಲ ಆಟಗಾರರು ಈ ಒಂದು ಪಂದ್ಯಾಟ ಮುಕ್ತಾಯದ ಬಳಿಕ ಇಮಿಡಿಯೇಟ್ ಆಗಿ ಕ್ಷೇತ್ರ ರಕ್ಷಣೆ ಜಮಾವಣೆಯನ್ನು ಕಂಡುಕೋಬೇಕು. ಯಾವುದೇ ರೀತಿಯಾದಂತಹ ವಿಳಂಬಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ ಎಂಬುದಾಗಿ ತಿಳಿಸ್ತಾ ಇದ್ದೇವೆ. KCCL ಕರ್ನಾಟಕ ಕೊರಿಯೋಗ್ರಾಫ್ ಕ್ರಿಕೆಟ್ ಲೀಗ್ ಸೀಸನ್ 1 ಬಹಳಷ್ಟು ಯಶಸ್ವಿಯಾಗಿ ಮುಂದುವರಿಕೆ ಕಂಡುಕೊಳ್ತಾ ಇದೆ. ವಿ ಮುರಳಿ ಮಾಸ್ಟರ್ ಮತ್ತು ಸಂತೋಷ್ ಮಾಸ್ಟರ್ ಅವರ ಮುಂದಾಳತ್ವದಲ್ಲಿ ಸಾಕ್ತಾ ಇರ್ತಕ್ಕಂಥ ಯಶಸ್ವಿ ದಾಖಲೆ ಪಂದ್ಯಕೂಟ. ಈ ಒಂದು ಪಂದ್ಯಕೂಟಕ್ಕೆ ಪ್ರತ್ಯೇಕ ದೈವಿಕ್ ಎಸ್ಗಾರಿಕೆ ಭಾಗದಲ್ಲಿ ಡೀಪ್ ಬಿಡುವ ಭಾಗದಲ್ಲಿ 2 ಓಟವನ್ನು ದೈವಿಕ್ ಎಸ್ಗಾರಿಕೆಯಲ್ಲಿ ದಾಖಲಿಸ್ತಾ ಇದ್ದಾರೆ. ಶರತ್ ಆರಂಭಿಕ ಎಸೆತದಲ್ಲಿ ತಂಡದ ಒಟ್ಟು ಮೊತ್ತ 2ಕ್ಕೆ ತಲುಪ್ತಾ ಇದೆ. (23ಕ್ಕೆ 32) ಮತ್ತೆ ದೈವಿಕ್ ಟು ಶರತ್. A beautiful ticket from John, extraordinary Johnson. Rising delivery, caught behind. Shot cricket badara. ಅಣ್ಣ ನನ್ನ ಹೆಸರು ಅಣ್ಣ ನಾನು ಕೆಂಚನಹಳ್ಳಿ ಕೆಂಚ ಕಣನ್ನೋ. I'm so happy. If you come tomorrow, I'm too proud. ಸರ್ ಬ್ಯಾಟ್ಸ್ಮನ್ ಜೊತೆ ಬನ್ನಿ ಸರ್. ಬ್ಯಾಟ್ಸ್ಮನ್ ಸರ್ ನೋಡಿ, ವಿಕೆಟ್ ಹೋಗಿ ಅವರು ಪೆವಿಲಿಯನ್ಗೆ ಬರೋವರೆಗೂ ತಾವು ವೇಟ್ ಮಾಡಿದ್ರೆ ಆಗಲ್ಲ ಸರ್. ವಿಕೆಟ್ ಹೋಗಿ ತಕ್ಷಣ ಬರ್ಬೇಕು ನೀವು. ಮತ್ತೆ ಆಯೋಜಕರು ನೀಡುವಂತ ತೀರ್ಪಿಗೆ ತಾವು ಬದಲಾಗಿರ್ಬೇಕಾಗುತ್ತೆ ನೋಡಿ. ಕೆಲವೊಂದು ರನ್ಸ್ ನ ಪೆನಾಲ್ಟಿ ರೂಪದಲ್ಲಿ ಎದುರಾಳಿ ತಂಡಕ್ಕೆ ನೀಡಬೇಕಾಗುತ್ತೆ. ಅದನ್ನ ಗಮನಿಸಿಕೊಂಡು ಪಂದ್ಯಾಟವನ್ನು ಆಡಿ ಎಂಬುದಾಗಿ ತಿಳಿಸ್ತಾ ಇದ್ದೇವೆ. ಟೂಲಾಸ್ ಆಫ್ ಬ್ಲೂ ಬಾಯ್ಸ್. ಹೊಸ ಬ್ಯಾಟ್ಸ್ಮನ್ ಅಮಿತ್ ಇವಾಗ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. ಸುಂದರತೆಯ ಚೆಂಡು, ಓಟಗಳಿಗೆ ದೈವಿಕ್ ನಾಯಕ್ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಆರಂಭಿಕ ಎಸೆತದಲ್ಲಿ ಹಾವಳಿ ಓಟವನ್ನು ದಾಖಲಿಸಿದ್ರು. ತದನಂತರವಾಗಿ ಕಾಟ್ ಬಿಹೈಂಡ್ ರೂಪದಲ್ಲಿ ಶರತ್ ವಿಕೆಟ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಇವಾಗ ಡಾಟ್ ಬಾಲ್ ಅನ್ನ ಇಲ್ಲಿ ದೈವಿಕ್ ದಾಖಲಿಸ್ತಾ ಇದ್ದಾರೆ. ಮತ್ತೆ 4ನೇ ಎಸೆತ ಆರಂಭಿಕ ಅವ್ರ ಚಾಲ್ತಿಯಲ್ಲಿ. ಸುಂದರತೆ ಎಸೆತ ಗಾಡ್ ಬಿಹೈಂಡ್ ಗಾಗಿ ಬಲವಾದ ಮನವಿ ಬರ್ತಾ ಇದೆ. ಮನವಿಗೆ ಪುರಸ್ಕಾರಗಳು ಲಭಿಸ್ತಾ ಇಲ್ಲ. ಡಾಟ್ ಬಾಲ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಡಾಟ್ ಬಾಲ್ ಮುಖಾಂತರವಾಗಿ 4 ಎಸೆತಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅಂತಿಮ 2 ಎಸೆತಗಳು ಆರಂಭಿಕ ಅವ್ರ ಚಾಲ್ತಿಯಲ್ಲಿ ಬಾಕಿ ಉಳಿತಾ ಇದೆ. Umpire is not convinced. And good appeal by John. ಮುಕ್ತಾಯ ಕಂಡ 4 ಎಸೆತಗಳ ಬಳಿಕ ಕೇವಲ 2 ಓಟವನ್ನು ಮಾತ್ರ ದಾಖಲಿಸಿ ಪ್ರಮುಖ ವಿಕೆಟ್ಸ್ ಅನ್ನು ಕಳ್ಕೊಂಡು ಒತ್ತಡದಲ್ಲಿ ಸಿಲುಕ್ತಾ ಇದೆ ಬ್ಲೂ ಬಾಯ್ಸ್.
ದೈವೇಕ್ Beautiful ಎಸಿರ್ತಕ್ಕಂಥ ball. ಚೆಂಡು ಹುದರಿಗಳು ಆವರಿಸಿಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ಮತ್ತೆ ಡಾನ್ ಚೆಂಡಿನ ಸಂಪರ್ಕವನ್ನು ಪಡ್ಕೊಳ್ತಾ ಇಲ್ಲ. 3ನೇ ಡಾಟ್ ಬಾಲ್. ಇವಾಗ ದೈವಿಕ್ ಇಲ್ಲಿ ದಾಖಲಿಸ್ತಾ ಇದ್ದಾರೆ. 5 ಚೆಂಡುಗಳು ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ. 2-1. 2 ಲಾಸ್ ಆಫ್ 1 ವಿಕೆಟ್ ಬ್ಲೂ ಬಾಯ್ಸ್. ಲಾಸ್ಟ್ 1 ಬಾಲ್ ರಿಮೈನಿಂಗ್. ಪವರ್ ಪ್ಲೇ ಮುಕ್ತಾಯದ ಕೊನೆ ಚೆಂಡು ಬಾಕಿ ಉಳಿತಾ ಇದೆ. Beautiful ದೈವಿಕ್ ball. ಟು ಅಮಿತ್. ಅಮಿತ್ಗೆ ಸದ ಚೆಂಡು. 4ನೇ ಡಾಟ್ ಬಾಲ್. ಆರಂಭಿಕ ಅವ್ರ ಚಾಲ್ತಿಯಲ್ಲಿ ಇಲ್ಲಿ ದಾಖಲಿಸ್ತಾ ಇದ್ದಾರೆ ದೈವಿಕ್. ಫಸ್ಟ್ ಬಾಲ್ 2 ಓಟವನ್ನು ಬಿಟ್ಟುಕೊಟ್ಟಿದ್ರು. ತದನಂತರವಾಗಿ ಶರಣ್ ವಿಕೆಟ್ ಅನ್ನು ಪಡ್ಕೊಂಡ್ರು. ತದನಂತರವಾಗಿ ಅಮಿತ್ 4 ಡಾಟ್ ಬಾಲ್ ಅಲ್ಲಿ ಎದುರಿಸ್ತಾ ಇದ್ದಾರೆ. ಆರಂಭಿಕ ಅವರು ಮುಕ್ತಾಯದ ಬಳಿಕ ಬ್ಲೂ ಬಾಯ್ಸ್ ಒಟ್ಟು ಮೊತ್ತ ಕೇವಲ 2 ಓಟಗಳು. 2 ಲಾಸ್ ಆಫ್ 1 ಜಯಕ್ಕಾಗಿ 18 ಎಸೆತಗಳ ಮುಂದೆ 32 ಓಟದ ಅವಶ್ಯಕತೆ. 18ಕ್ಕೆ 32. KCCL Karnataka Choreographer Cricket League organized by Murli Masters Season 1. ಜಾನ್ ಎಸ್ಗಾರ್ಕೆ ಭಾಗದಲ್ಲಿ ಪ್ರಜ್ಜು ಗೌಡ ಆರಂಭಿಕ ಸರದಿ ಆಟಗಾರ ಇವಾಗ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. ಪ್ರಜ್ಜು ಸ್ಟ್ರೈಕರ್ ವಿಭಾಗದಲ್ಲಿ 18 ಎಸೆತಗಳ ಮುಂದೆ 32 ಓಟಗಳು ಬರಬೇಕಾಗಿದೆ. ಇಲ್ಲಿ ಜಯಿಸುವಂತ ತಂಡ ಸೆಮಿ ಫೈನಲ್ ಟಿಕೆಟ್ಸ್ ಅನ್ನು ಪಡ್ಕೊಳ್ತಾರೆ. ಜಾನ್ ಎಸೆದ ಚೆಂಡು. Oh, wow. ಡೈರೆಕ್ಟ್ ಹಿಟ್ ಅನ್ನು ದಾಖಲಿಸ್ತಾ ಇದ್ದಾರೆ. ಅದು ಯಾವ ರೀತಿಯ ನಿರ್ಣಯವನ್ನು ತೆಗೆದುಕೊಳ್ತಾರೆ ನೋಡಬೇಕಾಗಿದೆ. ತೃತೀಯ ನೇತ್ರಕ್ಕಲ್ಲಿ ಸೂಚನೆ ವಾರಿಸ್ತಾ ಇದ್ದಾರೆ. Beautiful bowling and beautiful fielding. ಎಸಲಿ And ರನ್ ಔಟ್ಸ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಸೆಕೆಂಡ್ ವಿಕೆಟ್ ಗೋಸ್ ಡೌನ್. Excellent bowling by John and lovely fielding and what a beautiful run out. ಅಮಿತ್ ನಾನ್ ವಿಕೆಟ್ಸ್ ಅನ್ನು ಇಲ್ಲಿ ಕಳ್ಕೊಳ್ತಾ ಇದೆ ಬ್ಲೂ ಬಾಯ್ಸ್. ವೈಲೆಂಟ್ ಆದ್ನೋ $17-32. 17-32. ಹೊಸ ಬ್ಯಾಟ್ಸ್ಮನ್ ರಾಷ್ಟ್ರಗರ್ ವಿಭಾಗದಲ್ಲಿ ಮಧುಸೂದನ್ ಮತ್ತೆ ಜಾನ್. ಪ್ರಜು ಗೆಸದ ಚೆಂಡು. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನವನ್ನು ಕಂಡುಕೊಂಡ್ರು. ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಬೀಸುವಂತ ಪ್ರಯತ್ನವನ್ನು ಕಂಡುಕೊಳ್ತಾ ಇರ್ತಕ್ಕಂಥ ಪ್ರಜು ಇಲ್ಲಿ ಜಾನ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ನಾರ್ಮಲಿನ ಸೇರ್ಪಡೆ. 2 ಲಾಸ್ ಆಫ್ 2 ಬ್ಲೂ ಬಾಯ್ಸ್. KCCL welcomes Ramu, dance choreographer. We welcome you, Master. Ramu Master, we welcome you. ಪೂರ್ಣಾತ್ಮಕವಾಗಿ ಬಿದ್ದಿರ್ತಕ್ಕಂಥ ಚೆಂಡು. ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಪ್ರಜು ಒಂದು ಓಟವನ್ನು ದಾಖಲಿಸಿದ್ರು. ಮತ್ತೆ ಒಂದು ಓಟದ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ತಲುಪ್ತಾ ಇದೆ. ಬೌಂಡರಿ ಸಿಕ್ಸರ್ಗಳಿಗೆ ಅವಕಾಶ ಮಾಡಿಕೊಡದೆ ಅತ್ಯುತ್ತಮವಾದ ಎಸ್ಗಾರಿಕೆಯನ್ನು ಸಂಘಟಿಸ್ತಾ ಇರ್ತಕ್ಕಂಥ ಬೌಲರ್ ಜಾನ್ 3 ಎಸೆತಗಳಲ್ಲಿ ಕೇವಲ ಒಂದು ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ.
ಎಸೆಯೋದು ಪಂದ್ಯಾಕೂಟಕ್ಕೆ ಕೊರಿಯೋಗ್ರಾಫರ್ ಆಗಿರ್ತಕ್ಕಂಥ ರಾಮು ಮಾಸ್ಟರ್ ಅವರು ಆಗಮಿಸ್ತಾ ಇದ್ದಾರೆ. ತಮಗೆ ಆತ್ಮೀಯ ಆದರಣೀಯ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ KCCL ಪರವಾಗಿ ವಿ ಮುರಳಿ ಮಾಸ್ಟರ್ ಮತ್ತು ಸಂತೋಷ್ ಮಾಸ್ಟರ್ ಅವರ ಮುಖಾಂತರವಾಗಿ ಸಾಗ್ತಾ ಇರ್ತಕ್ಕಂಥ ಯಶಸ್ವಿ ದಾಖಲೆಯ ಪಂದ್ಯಾಕೂಟ ಕರ್ನಾಟಕ ಕೊರಿಯೋಗ್ರಾಫರ್ಸ್ ಕ್ರಿಕೆಟ್ ಲೀಗ್ ಸೀಸನ್ 1ಕ್ಕೆ ಇವಾಗ ನಮ್ಮ ಸಿನಿಮಾ ಕೊರಿಯೋಗ್ರಾಫರ್ ಆಗಿರ್ತಕ್ಕಂಥ ಶ್ರೀಯುತ ರಾಮು ಮಾಸ್ಟರ್ ಅವರು ಆಗಮಿಸ್ತಾ ಇದ್ದಾರೆ. ಮತ್ತೊಮ್ಮೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕೊರಿಯೋಗ್ರಾಫರ್ ರಾಮು ಮಾಸ್ಟರ್ ವೆಲ್ಕಮ್. ಸುಂದರತೆ ಹೊಡೆತ ಬೌಲರ್ಸ್ ಬ್ಯಾಕ್ ಆಟವನ್ನು ಆಡಿದ್ರು. ಕೇವಲ ಒಡ್ಡಿ ಓಟಗಳು ಮಾತ್ರ ಅಂಕಿಅಂಶಗಳ ಪಟ್ಟಿಯನ್ನು ತಲುಪ್ತಾ ಇದೆ. ಫೋರ್ ಲಾಸ್ ಆಫ್ 2, 4-2 ಕೊನೆಯ ಒಂದೆಸೆತ ಬಾಕಿ ಉಳಿತಾ ಇದೆ. KCCL welcomes Rabu Master, the senior choreographer. Karnataka Choreographer Cricket League welcomes Rabu Master, the choreographer. Having a discussion with Mohan Master, explaining how he injured his hand. ಸ್ವೀಪ್ ಶಾಟ್ ದಾಖಲಿಸದ ಪ್ರಯತ್ನ ಮಿಸ್ ಫೀಲ್ಡ್ ರೂಪದಲ್ಲಿ ಬೌಂಡರಿ ಅಂಕಿಅಂಶಗಳ ಪಟ್ಟಿಯನ್ನು ತಲುಪ್ತಾ ಇದೆ. ವೆಲ್ಕಮ್ ಬೌಂಡ್ರಿ, ಫಸ್ಟ್ ಬೌಂಡ್ರಿ. ಇವಾಗ 2ನೇ ಓವರ್ ಚಾಲ್ತಿಯ ಕೊನೆ ಕ್ಷಣದಲ್ಲಿ ಪ್ರಜು ಗೌಡ ದಾಖಲಿಸಿದ್ರು. ಎಂಡ್ ಆಫ್ ಓವರ್ ನಂಬರ್ 2. ಸ್ಕೋರ್ ಮುಸಾನ್ 8 ಲಾಸ್ ಆಫ್ 2 ವಿಕೆಟ್ಸ್. 8-2 ಜಯಕ್ಕಾಗಿ 12 ಎಸೆತ 26 ಓಟದ ಅವಶ್ಯಕತೆ. 12 ಬಾಲ್ 26. ನಾವು ಕಂಡಾಗೆ 3 ದಿನಗಳ ಕಾಲದಿಂದ ಅತ್ಯುತ್ತಮವಾದಂತಹ ಪಂದ್ಯಾಕೂಟದ ಆಯೋಜನೆ ಮಾಡಿರ್ತಕ್ಕಂಥ ಮುರಳಿ ಮಾಸ್ಟರ್ ಮತ್ತು ಸಂತೋಷ್ ಮಾಸ್ಟರ್ 16 ತಂಡಗಳನ್ನು ಒಗ್ಗೂಡಿಸಿ 4 ಪೋಲ್ಗಳಾಗಿ ಒಂದು ಪಂದ್ಯಾಕೂಟದ ಆಯೋಜನೆ ಮಾಡಿದ್ರು. ಇವಾಗ ಅದೃಷ್ಟದ ಕೆಲವೊಂದು ತಂಡಗಳು ಮಾತ್ರ ಇಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಕರ್ನಾಟಕ ಕೊರಿಯೋಗ್ರಾಫರ್ಸ್ ಕ್ರಿಕೆಟ್ ಲೀಗ್ ಎನ್ನುವಂತ ರೂಪದಲ್ಲಿ. ಸ್ಟ್ರೈಕರ್ ವಿಭಾಗದಲ್ಲಿ ಮಧುಸೂದನ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಜು ಗೌಡ. ಪ್ರಸ್ತುತ ಬ್ಲೂ ಬಾಯ್ಸ್ ತಂಡದ ನಂಬುಗೆ ಆಟಗಾರರು. ಇಲ್ಲಿ ಪಂದ್ಯಾಟವನ್ನ ಉಳಿಸಬೇಕಾದ್ರೆ ಈ ಇಬ್ಬರು ಆಟಗಾರರು ಬಹಳಷ್ಟು ಎಸೆತವನ್ನ ಎದುರಿಸಿ ಕೆಲವೊಂದು ಬೌಂಡರಿಯನ್ನು ದಾಖಲಿಸಿದ್ರೆ ಮಾತ್ರ ಇಲ್ಲಿ ಪಂದ್ಯಾಟವನ್ನು ಜಯಿಸ್ತಾರೆ. ಎಸ್ ಪಾಪಿ ಗಿರೀಶ್ ಹಸಿರ್ತಕ್ಕಂಥ ಚೆಂಡು ದಾಂಡು ಬಿಟ್ಟು ಪ್ಯಾಡ್ಗೆ ಬಡಿತಾ ಇದೆ. ಲೆಗ್ ಬಾಯ್ಸ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಅಂಡ್ ಇವಾಗ ನಮ್ಮ ಜೊತೆಗೆ ರಾಮು ಮಾಸ್ಟರ್ ಇದ್ದಾರೆ, ಸೀನಿಯರ್ ಕೊರಿಯೋಗ್ರಾಫರ್ ರಾಮು ಮಾಸ್ಟರ್. 2 ಮಾತು ಬಗ್ಗೆ KCCL ಬಗ್ಗೆ, ಮುರಳಿ ಮಾಸ್ಟರ್ ಮತ್ತು ಸಂತು ಮಾಸ್ಟರ್ ಬಗ್ಗೆ. ಫಸ್ಟು ಸಂತು ಮಾಸ್ಟರ್ ಮತ್ತು ಮುರಳಿ ಮಾಸ್ಟರ್. ಸಂತು ಮಾಸ್ಟರ್ ಮತ್ತು ಮುರಳಿ ಮಾಸ್ಟರ್ ಬಗ್ಗೆ ನಾನು ಹೇಳೋದು ಅಂತ ಅತಿಶಯ ಆಗುತ್ತೆ. ಎಲ್ಲರಿಗೂ ಗೊತ್ತಿಲ್ಲ, ನಾನು ನೆರೆದಿರೋ ಎಲ್ಲ ಡ್ಯಾನ್ಸರ್ಸ್ಗೆ ಕೊರಿಯೋಗ್ರಾಫರ್ಸ್ಗೆ ಎಲ್ಲರಿಗೂ ಗೊತ್ತಿರೋ ವಿಷಯ. ವೆರಿ ಗುಡ್ ಕೊರಿಯೋಗ್ರಾಫರ್ ಇನ್ ಕನ್ನಡ ಫಿಲಮ್ ಇಂಡಸ್ಟ್ರಿ. ನಂಬರ್ 1 ಮುರಳಿ ಮಾಸ್ಟ್ರು, ಹಾಗೆ ಸಂತು ಮಾಸ್ಟ್ರು, ಮೋಹನ್ ಮಾಸ್ಟ್ರು, ಮತ್ತು ಜೊತೆ ಬಂದಿರೋ ಭೂಷಣ್ ಮಾಸ್ಟರ್ ಆಗ್ಬೋದು. ಎಲ್ಲ ಆಲ್ ಕೊರಿಯೋಗ್ರಾಫರ್ಸೇ ಅವರವರು ಫೀಲ್ಡಲ್ಲಿ ಒಳ್ಳೊಳ್ಳೆ ಹೆಸರು ಮಾಡಿ ಇವಾಗ ಒಂದು CCL ಅಂತ ಒಂದು KCCL ಅಂತ ಒಂದು ಕ್ರಿಕೆಟ್ ಕಪ್ ಮಾಡ್ತಿರೋದು ತುಂಬ ಖುಷಿಯಾದ ವಿಷಯ. ಎಲ್ಲ ಫ್ಯಾಮಿಲಿ ಗೆಟ್ ಟುಗೆದರ್ ಥರ ಕೂತ್ಕೊಂಡು ಪಂದ್ಯಗಳು ನೋಡಿ ಎಂಜಾಯ್ ಮಾಡಿ, ಗೆದ್ದವ್ರಿಗೆ ಉರ್ದುಂಬಿಸಿ, ಸೋತವ್ರಿಗೆ ಟ್ರೈ ಅಗೇನ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಕಡೆಯಿಂದ ಶುಭಾಶಯಗಳು. ಆಲ್ ದ ಬೆಸ್ಟ್ ಆಲ್ ಟೀಮ್ಸ್, ಬೆಸ್ಟ್ ಆಫ್ ಲಕ್. ಮಾಸ್ಟರ್, ನೀವು ಕ್ರಿಕೆಟ್ ಆಡಿದ್ದೀರಾ ಮಾಸ್ಟರ್? ಕ್ರಿಕೆಟ್ ಆಡದೆ ಬೆಳೆದವ್ರು ಯಾರಿದ್ದಾರೆ ಇಂಡಿಯಾದಲ್ಲಿ? ಎಲ್ಲರೂ ಒಂದಲ್ಲ ಒಂಥರ ಆಡಿದ್ದಾರೆ. ಗಲ್ಲಿ ಕ್ರಿಕೆಟ್ ಆಗಿರ್ಬೋದು, ಸ್ವಲ್ಪ ಜನ ಟೂರ್ನಮೆಂಟು, ಸ್ವಲ್ಪ ಜನ ಕಾಲೇಜ್ ಲೆವೆಲ್, ಸ್ಕೂಲ್ ಲೆವೆಲು, ಇನ್ನೂ ಮೀರಿ ತುಂಬ ಲೆವೆಲ್ಗೆ ಆಡಿದ್ದಾರೆ. ನಾವು ಗಲ್ಲಿ ಕ್ರಿಕೆಟಲ್ಲಿ ಚೆನ್ನಾಗಿ ಆಡಿದ್ದೀವಿ. ನಿಮ್ಮ ಫೇವ್ರೆಟ್ ಕ್ರಿಕೆಟರ್ ಯಾರು ಮಾಸ್ಟರ್? ಇವಾಗ ಯಾರು? ನಮ್ಮದೇ ಕೊಹ್ಲಿ. ಥ್ಯಾಂಕ್ ಯು ಮಾಸ್ಟರ್. RCB today's match. Thank you Ravu master. Thank you. ಥ್ಯಾಂಕ್ ಯು ರಾಮು ಮಾಸ್ಟರ್. ಬಿಡುವಿಲ್ಲದ ಸಮಯದಲ್ಲೂ ಕೂಡ ನಮ್ಮ ಪಂದ್ಯಾಕೂಟಕ್ಕೆ ಆಗಮಿಸಿ ನಮ್ಮ ಟೂರ್ನಮೆಂಟಿನ ಪರವಾಗಿ ತಮ್ಮ ಅನಿಸಿಕೆಗಳನ್ನು ತಿಳಿಸಿರ್ತಕ್ಕಂಥ ರಾಮು ಮಾಸ್ಟರ್ ಅವರಿಗೆ ಮತ್ತೊಮ್ಮೆ ನಾವು ಕೃತಜ್ಞತೆಯನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಅಲ್ಲಿ ಮತ್ತೆ ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಯನ್ನು ತಲುಪ್ತಾ ಇದೆ. ಜಯಕ್ಕಾಗಿ 8 ಎಸೆತಗಳಲ್ಲಿ 24 ಓಟಗಳು ಬರಬೇಕಾಗಿದೆ. 8 ಬಾಲ್ 24 ರಿಕ್ವೈರ್ಡ್ ಫಾರ್ ಬ್ಲೂ ಬಾಯ್ಸ್. ನೆಕ್ಸ್ಟ್ ಟೀಮ್ ಪುನೀತ್ ಮಾಸ್ಟರ್ ಎಲ್ಲ ಟೀಮ್ ರೆಡಿ ಆಗ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಪುನೀತ್ ಮಾಸ್ಟರ್.
ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಪ್ರಜು ಗೌಡ ಓಟವನ್ನು ದಾಖಲಿಸ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಯನ್ನು ತಲುಪ್ತಾ ಇದೆ. 7 ಬಾಲ್ 24, 7-24. ಇದೇ ರೀತಿಯ ಪಂದ್ಯಾಟ ಕಳೆದ ಪಂದ್ಯಾಟದಲ್ಲಿ ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸಿ ಎಕ್ಸ್ಟರ್ಸಿ ತಂಡದ ಪರವಾಗಿ ವಿನಯ್ ಅವರು ಜಯವನ್ನು ದಾಖಲಿಸಿಕೊಟ್ಟಿದ್ರು. ಆ ರೀತಿಯಾದಂತಹ ಬಿರುಸಿನ ಸಿಕ್ಸರ್ ಬಂದ್ರೆ ಮಾತ್ರ ಇಲ್ಲಿ ಪಂದ್ಯಾಟವನ್ನು ಜಯಿಸ್ತಾರೆ ಬ್ಲೂ ಬಾಯ್ಸ್. ಪ್ರಜು ಗೆಸದ ಚೆಂಡು ಡಾಟ್ ಬಾಲ್ ಮುಖಾಂತರವಾಗಿ ಮೂರನೇ ಓವರ್ ಮುಕ್ತವನ್ನು ಕಂಡುಕೊಳ್ತಾ ಇದೆ. ಕೇವಲ 2 ಓಟಗಳಿಗೆ ಮಾತ್ರ ಪಾಪಿಂಗ್ ಗಿರೀಶ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಜಯಕ್ಕಾಗಿ 6 ಎಸೆತಗಳಲ್ಲಿ 24 ಓಟಗಳು ಬರಬೇಕಾಗಿದೆ. 6 ಬಾಲ್ 24, 6-24. Next we have dance performance from Epic Dance Studios. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. All the dancers please come and the parents please take your seat. Thank you. ಲೀಗ್ ಹಂತದ ಪಂದ್ಯಾಟಗಳನ್ನು ಮುಕ್ತಾಯವನ್ನು ಮಾಡಿಕೊಂಡು ಇವಾಗ ಪ್ರಸ್ತುತ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಅಂಕಣಗಳ ಭಾಗದಲ್ಲಿ ಸಾಗ್ತಾ ಇದೆ. ಈ ಒಂದು ಅಂತಿಮ 2 ಕ್ವಾರ್ಟರ್ ಫೈನಲ್ ಪಂದ್ಯಾಟದ ಬಳಿಕ ಸೆಮಿ ಫೈನಲ್ ಪಂದ್ಯಾಟಗಳು ಸಾಗುತ್ತೆ. ತದನಂತರವಾಗಿ KCCL ಗ್ರ್ಯಾಂಡ್ ಫಿನಾಲೆ ಫೈನಲ್ ಪಂದ್ಯಾಕೂಟ ಸಾಗುತ್ತೆ. ಎಸ್ಗಾರ್ಕೆ ಭಾಗದಲ್ಲಿ ಮಂಜು ಅಂತಿಮ ಓವರ್ಗಾಗಿ 6-24, 6 ಬಾಲ್ 24. Epic Dance student performing a special performance for KCCL, and these songs are from Reels. ಮಧು ಕುಟಿಗಸದ ಚೆಂಡು Beautiful try, but unfortunately sixer. ಸೀಮಾರಕ್ಕೆ ಹೊರಭಾಗವನ್ನು ಕಂಡುಕೊಳ್ತಾರೆ. ಸಿಕ್ಸರ್ ಷಟ್ಕ 6 ಓಟದ ಸೇರ್ಪಡೆ. 5 ಎಸೆತ ಜಯಕ್ಕಾಗಿ 18ರ ಅವಶ್ಯಕತೆ. 5ಕ್ಕೆ 18, 5 ಬಾಲ್ 18. रन बेगा हमारो छक्का या चौका. ಮತ್ತೆ ಮಂಜು ನಡುವೆ ಹೈ ಲಿಫ್ಟೆಡ್ ಶಾಟ್. ಮಧು ಕುಟ್ಟಿದಾಡಿನ ಮುಖಾಂತರವಾಗಿ ಬೌಂಡ್ರಿಯನ್ನ ಅಡ್ಡಾಯಿಸುವಂತ ಪ್ರಯತ್ನ ಮಾಡಿದ್ರು. ನಂಬಲ್ ಅಸಾಧ್ಯ ರೀತಿಯಲ್ಲಿ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ರನ್ಔಟ್ ರೂಪದಲ್ಲಿ ಪ್ರಜು ಗೌಡ ಅಲ್ಲಿ ಒಂದು ನಿಮಿಷ ಬೌಂಡ್ರಿ ಚೆಕ್ ಮಾಡಬೇಕಾಗುತ್ತೆ ನೋಡಿ. ಬೌಂಡ್ರಿ ಚೆಕ್ ಲೈವ್ ಸ್ಪೆಷಲ್ ಬೌಂಡ್ರಿ ಕ್ಲಿಯರೆನ್ಸ್ ಮಾಡಬೇಕಾಗುತ್ತೆ. ಅಣ್ಣ ನನ್ನ ಊರು, ಅಣ್ಣ ನನ್ನ ಹೆಸರು, ಅಣ್ಣ ನಾನು ಕೆಂಚನಹಳ್ಳಿ ಕೆಂಚ ಕಣನ್ನೋ. I'm so happy. If you come tomorrow, I'm too bad. ಬೌಂಡ್ರಿ ಸೇಫ್ ಅನ್ನುವಂತ ಸೂಚನೆ ಬರ್ತಾ ಇದೆ. ರನ್ಔಟ್ ರೂಪದಲ್ಲಿ ಪ್ರಜು ಗೌಡ ವಿಕೆಟ್ ಪತನ. ಬೌಂಡ್ರಿಯನ್ನ ಅಡ್ಡಾಯಿಸುವ ಮುಖಾಂತರವಾಗಿ ರನ್ಔಟ್ ರೂಪದಲ್ಲಿ ಪ್ರಜು ವಿಕೆಟ್ಸ್ ಅನ್ನು ಪಡ್ಕೊಂಡ್ರು. ಇವಾಗ 17ಕ್ಕೆ 4 ಬ್ಲೂ ಬಾಯ್ಸ್ ಜಯಕ್ಕಾಗಿ 4 ಎಸೆತ 17ರ ಅವಶ್ಯಕತೆ. 2 ಸಿಕ್ಸರ್, 1 ಬೌಂಡ್ರಿ, 1 ಸಿಂಗಲಿನ ಲೆಕ್ಕಾಚಾರ. ಇಲ್ಲಿ ಎಸ್ಗಾರಿಕೆಯಲ್ಲಿ ಮಂಜು 2ರಿಂದ 3 ಚುಕ್ಕಿ ಎಸೆತಗಳು ಅಥವಾ ಒಟ್ಟಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು ಕೂಡ ನಿಸ್ಸಂಶಯವಾಗಿ ಜಯವನ್ನು ದಾಖಲಿಸುವಂತ ಲೆಕ್ಕಾಚಾರ. ಮಧು ಕುಟಿಗೆಸದ ಚೆಂಡು ಡಾಟ್ ಬಾಲಿನ ಸೇರ್ಪಡೆ. 3 ಎಸೆತ 17ರ ಅವಶ್ಯಕತೆ. 3 ಬಾಲ್ 17. 3 ಸಿಕ್ಸರ್ಗಳ ಲೆಕ್ಕಾಚಾರದಲ್ಲಿ ದಾಟನ ಬೀಸಬೇಕಾಗಿದೆ ಬ್ಲೂ ಬಾಯ್ಸ್. ಮಂಜು ಮತ್ತೆ 4ನೇ ಬಾರಿ. ವೈಡ್ ಬಾಲ್ ಎನ್ನುವಂತ ಸೂಚನೆಗಳು ಬರ್ತಾ ಇದೆ. ಎಕ್ಸ್ಟ್ರಾಸ್ ರೂಪದಲ್ಲಿ ಒಂದು ಓಟವನ್ನ ಬಿಟ್ಕೊಟ್ರು ಮಂಜು. 18ಕ್ಕೆ 4, 3 ಎಸೆತ 16 ಓಟದ ಅವಶ್ಯಕತೆ. 3 ಬಾಲ್ 16, 3ಕ್ಕೆ 16.
ನಿರ್ಣಾಯಕ ಎಸೆತ. ಈ ಒಂದು ಎಸೆತದಲ್ಲಿ ಬೌಂಡರಿ ಅನಿವಾರ್ಯತೆ ಇದೆ ಬ್ಲೂ ಬಾಯ್ಸ್ ತಂಡಕ್ಕೆ. ಇದರ ನಡುವೆ ಲೆಗ್ ಬಾಯ್ಸ್ ಬ್ಲಾಕ್ ಕಾಲ್ ಎಸೆತ. ಓಟಗಳಿಗೆ ಮಂಜು ಅವಕಾಶ ಮಾಡಿಕೊಡ್ತಾ ಇಲ್ಲ. 2 ಲೀಗಲ್ ಡೆಲಿವರಿ ಇಲ್ಲಿ ಬ್ಲೂ ಬಾಯ್ಸ್ ತಳಪರವಾಗಿ ದಾಖಲಿಸಿದ್ರೆ ನಿಸ್ಸಂಶಯವಾಗಿ ಜಯವನ್ನ ದಾಖಲಿಸುವಂತಹ ಒಂದು ಲೆಕ್ಕಾಚಾರವನ್ನು ಕಂಡುಕೊಳ್ಳುತ್ತೆ ಟೀಮ್ ಪವನ್. It's a beautiful legal ball. 2 ಎಸೆತ 16 ಅವಶ್ಯಕತೆ. ಇದರ ನಡುವೆ ಅಕ್ರಾಸ್ ದ ಲೈನ್ ಹೊರತರ ದಾಖಲಿಸುವಂತಹ ಪ್ರಯತ್ನ. ಡಾಟ್ ಬಾಲ್ ಸೇರ್ಪಡೆ. ಲಾಸ್ಟ್ 1 ಬಾಲ್ ರಿಮೈನಿಂಗ್. ಗೆಲುವಿನ ಸಮೀಪದಲ್ಲಿ ದಾಪುಗಾಲ ನಡೆತಾ ಇರ್ತಕ್ಕಂಥ ತಂಡ ಟೀಮ್ ಪವನ್ 2ನೇ ತಂಡವಾಗಿ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ಳುವಂತ ಬಹಳಷ್ಟೊಂದು. ಇದರ ನಡುವೆ ಡಾಟ್ ಬಾಲ್. ಟೀಮ್ ಪವನ್ 2ನೇ ತಂಡವಾಗಿ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದೆ ಬ್ಲೂ ಬಾಯ್ಸ್ ವಿರುದ್ಧವಾಗಿ. Extraordinary power boys. John extraordinary. ಗರಿಷ್ಠ ಮೊತ್ತದ ಪಂದ್ಯದಲ್ಲಿ ಜಯವನ್ನ ದಾಖಲಿಸುವುದಕ್ಕಾಗಿ 2ನೇ ತಂಡವಾಗಿ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದೆ. ಎಕ್ಸ್ಟಸಿ ಮತ್ತು ಟೀಮ್ ಪವನ್ 2 ತಂಡಗಳು ಸೆಮಿಫೈನಲ್ ಹಂತವನ್ನು ತಲುಪ್ತಾ ಇದೆ.